ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆಯ ತುಣುಕು ನೋಟ. ಇಲ್ಲಿ ಅಜಿತ್ತು ಪೂಜೆಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ತಾರೆ. ಅಜಿತ್ತು ಸೀರೆಯನ್ನ ತಂದಿರ್ತಾರೆ. ಅದಕ್ಕೆ ಇಲ್ಲಿ ಇವಳು ಭೂಮಿ ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕಾದ್ರೆ ನಿನ್ನ ಮೋಸ ಮಾಡ್ದಂಗ ಅನ್ಸಲ್ವಾ ಅಂತ ಅಂತಾರೆ. ನೋಡು, ನನಗೂ ಏನ್ ನಿನ್ನ ವೈಫಿ ಪಾರ್ಟ್ನರ್ ಅಂತ ಕರೆಯಕ್ ನಂಗೂ ಏನ್ ಇಷ್ಟ ಇಲ್ಲ. 1 ವರ್ಷದ ತನಕ ಪಾರ್ಟ್ನರ್ ಇದನ್ನ ನಾವು ಒಪ್ಪಂದದ ಮದ್ವೆ, ನೀನು ಇದೆಲ್ಲ ಸಹಿಸ್ಕೊಡ್ಲೇಬೇಕು. ಬನ್ನಿ, ನೀನು ಸೀರೆ ಉಟ್ಕೊಂಡು ಸಿದ್ಧವಾಗ್ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಇದೆಲ್ಲ ಬೇಕಾ ಒಪ್ಪಂದದ ಮದ್ವೆಗೆ ಅಂತ ಕೇಳ್ತಾಳೆ. ನೋಡು, ನಮ್ಮಿಬ್ರಿಗೆ ಮಾತ್ರ, ಮನೆಯವರೆಲ್ಲ ನಿಜವಾಗ್ ಮದ್ವೆ ಆಗಿದೀವಿ ಅಂತ ತಿಳ್ಕೊಂಡಿದ್ದಾರೆ. 1 ವರ್ಷದ ತನಕ ನಾವ್ ಇವನ್ನೆಲ್ಲ ಅನುಭವಿಸ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆದ್ರೆ ನಿಮ್ ಮನೆಯವ್ರ ನಂಬಿಕೆಗೆಲ್ಲ ಮೋಸ ಮಾಡ್ತಾ ಇದೀವಿ ಅಂತ ಒಂದ್ ಸಂಕಟ ಆಗುತ್ತೆ ಸಾಹೇಬ್ರೆ ಅಂತ ಅಂತಾಳೆ. ಅದಕ್ಕೆ ಅಜಿತ್ ಇದ್ದವನು, ನನಗೂ ಈ ಶಾಸ್ತ್ರಗಳೆಲ್ಲ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ನಾವ್ ಬೇಡ ಅಂತ ಹೇಳಿದ್ರೆ ಮನೆಯವ್ರಿಗೆಲ್ಲ ನಾವ್ ಮದ್ವೆ ಆಗಿದ್ವಿ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಶುರುವಾಗುತ್ತೆ ಅಷ್ಟೇ. ಅವ್ರ ಖುಷಿಗೋಸ್ಕರನಾದ್ರೂ ನಾವು ಈ ಪೂಜೆ ಕೂತ್ಕೊಳ್ಳೋಣ, ಬೇರೆದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಆಯ್ತಲ್ಲ. 1 ವರ್ಷದ ಮಟ್ಟಿಗೆ ಈ ಮನೇಲಿ ಇರೋಳು ನೀನು, ನಿನ್ ಬಗ್ಗೆ ಯಾರೇನ್ ಅನ್ಕೊಂಡ್ರಿ ನಿನ್ಗೆ ಯಾಕೆ ಅಂತ ಹೇಳಂತಾನೆ. ಇರೋಷ್ಟು ದಿನ ಖುಷಿಯಾಗಿ ನಗ್ನಾಗ್ತಾ ನಾನು ಹೆಂಡತಿಯಾಗಿದ್ದು ಬಿಡು ಅಷ್ಟೇ ಅಂತ ಹೇಳ್ತಾನೆ. ಭೂಮಿ ಮೌನವಾಗಿ ನೋಡ್ಕೊಂಡು, ಸರಿ ಸರಿ ನೀವು ರೂಮಿಂದ ಹೊರಗೋದ್ರೆ ನಾನು ಸ್ಯಾರಿ ಚೇಂಜ್ ಮಾಡ್ಕೋತೀನಿ ಅಂತ. ಸರಿ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಅಷ್ಟ್ರಲ್ಲಿ ನೀನು ಬಟ್ಟೆ ಚೇಂಜ್ ಮಾಡಿರ್ಬೇಕು. ನನ್ನ ತರ ಚಿಲ್ಕ ಹಾಕೋಗೋದು ಈ ತರ ಎಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಡ ಅಂತ ಹೇಳ್ತಾನೆ. ಸರಿ, ಅಷ್ಟ್ರಲ್ಲಿ ಇಲ್ಲಿ ಪಾಪ ನಿಂತಿರ್ತಾಳೆ. ಏನು ರಾಣಿ ಹೆಂಗ್ ಮೆರಿಬೇಕು ಅಂತ ಇದ್ ಮಾಡಿದ್ಯಾ ಅಂತ ಹೇಳಿ ಅವಳು ನಾದ್ನಿ ಬಂದವಳು ಕಿಂಡಲ್ ಮಾಡ್ತಾಳೆ. ಕಿಂಡಲ್ ಮಾಡ್ಬಿಟ್ಟು ನಡಿ ನೀನ್ ಕೆಲ್ಸ ಮಾಡ್ ಫಸ್ಟ್ ಅಂತ ಹೇಳಿ ಕಳಿಸ್ತಾಳೆ. ಪಾಪ ಅವಳು ಕೆಲ್ಸ ಮಾಡಕ್ಕೆ ಅಂತ ಹೋಗ್ತಾಳೆ. ಹೋಗಿ ಬರೋಷ್ಟಕ್ಕೆ ಸೀರೆನ ಹರಿದು ಬಿಟ್ಟಿರ್ತಾಳೆ. ಹರಿದಿರೋ ಸೀರೆನ ಹೇಗ್ ಉಟ್ಕೊಳ್ಳೋದು ಅಂತ ಹೇಳಿ ಆಮೇಲೆ ಅವ್ರ ಮನೇಲಿ ಕೆಲಸ ಮಾಡೋ ಆಳು ಬರ್ತಾರೆ. ಬಂದಾದ್ಮೇಲೆ ಅಕ್ಕ ನನ್ಗೊಂಚೂರು ಇದೇ ತರದ್ದು ಸೂಜಿ ಮತ್ತೆ ದಾರ ಕೊಡಕ್ಕ ಅಂತಾಳೆ. ಸರಿ, ತಂದ್ ಕೊಡ್ತಾರೆ. ತಂದ್ ಕೊಟ್ಮೇಲೆ ಅದನ್ನ ಹೊಲ್ಕೊಳ್ತಾಳೆ. ಹೊಲ್ಕೊಂಡೆಲ್ಲ ಸಿದ್ಧವಾಗಿ ಬರ್ತಾಳೆ. ಎಲ್ಲ ಪೂಜೆಗೆ, ಸತ್ಯನಾರಾಯಣ ಪೂಜೆಗೆ ಸಿದ್ಧವಾಗುತ್ತೆ. ಸಿದ್ಧವಾಗ್ತಿದ್ದಂಗೆ ಪೂಜೆ ಕೂತ್ಕೊಳ್ಳೋ ದಂಪತಿಗಳು ಬೇಗ ಬೇಗ ಬನ್ನಿ ಅಂತ ಹೇಳಿ ಅರ್ಚಕರು ಅಂತಾರೆ. ಸರಿ, ಹಿಂಗಂತಿದ್ದಂಗೆ ಬಂದು ಪೂಜೆ ಕೂತ್ಕೋತಾರೆ. ಇಬ್ರು ಕೂಡ ಬಂದ್ ಕೂರ್ತಿದ್ದಾಗೇನೆ ಎಲ್ಲ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಕುಂಕುಮ ಇಡೋದಾಗ್ಲಿ, ದೀಪ ಹಚ್ಚೋದಾಗ್ಲಿ, ಹಾರ ಬದಲಾಯಿಸೋದಾಗ್ಲಿ ಎಲ್ಲವೂ ಕೂಡ ಒಬ್ರಿಗೊಬ್ರು ನೋಡ್ಕೊಳ್ತಾರೆ. ಇಲ್ಲಿ ನಾಟಕವಾಗಿ ನಡೆದ್ರು ಕೂಡ ಹೇಳ್ತಾನೆ ಅಜಿತ್ತು, ಆದ್ರೆ ನನ್ನ ಭೂಮಿಯ ಗಂಡ ಹೆಂಡತಿನ ಸಂಬಂಧ ಮಾತ್ರ ಸುಳ್ಳು, ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋದೆಲ್ಲ ಸತ್ಯ ಅಂತ ಅಂತಾರೆ. ಭೂಮಿ, ಈ ಸುಳ್ಳಿನ ಈ ಸಂಬಂಧಕ್ಕೆ ನಿಜವಾದ ಗಂಡ ಹೆಂಡತಿಯಾಗಿ ನಡ್ಕೋಬೇಕಲ್ಲ, ಇಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ ಭಗವಂತ ಅಂತ ಹೇಳ್ತಾಳೆ. ಆಮೇಲೆ ದಂಪತಿಗಳಿಬ್ರು ಕೂಡ ಹಾರ ಬದಲಾಯಿಸ್ಕೊಡಿ ಅಂತ ಅರ್ಚಕರು ಅಂತಾರೆ. ಹಾರನ ಬದಲಾಯಿಸ್ಕೊಡ್ತಾರೆ. ಇಬ್ರು ಕೂಡ ಎಲ್ಲವನ್ನೂ ಕೂಡ ಶಾಸ್ತ್ರೋಕ್ತವಾಗಿ ಮಾಡಿಸ್ತಾರೆ. ಎಲ್ಲೋ ಒಂದ್ ಕಡೆ ಭೂಮಿಗೆ ಬಹಳಷ್ಟು ನೋವಾಗ್ತದೆ. ಆದ್ರೂ ಕೂಡ ನೋವನ್ನೆಲ್ಲ ಸಹಿಸ್ಕೊಂಡ್ ಮಾಡ್ತಾಳೆ. ಆದ್ರೆ ಇತ್ತ ಇವಳು ಭೂಮಿ ಮತ್ತೆ ಅಜಿತ್ತು ಪೂಜೆ ಮಾಡ್ತಿದ್ದಾಗೇನೆ ಆದಷ್ಟು ಬೇಗನೆ ಮದ್ವೆ ಎಲ್ಲ ಇತ್ತ ಅಜಿತ್ ಅನ್ಕೋತಾ ಇರ್ತಾನೆ, ಸದ್ಯ ಅಂಜು ಆದಷ್ಟು ಬೇಗನೆ ಮದ್ವೆ ಫಿಕ್ಸ್ ಆಗ್ಬಿಡ್ಲಪ್ಪ ಈ ಸುಳ್ಳು ಮದ್ವೆಗೆ. ಇದೆಲ್ಲ ನಿಂತು ಹೋಗ್ಬಿಡ್ಲಿ, ನನ್ನ ಈ ಕಾಂಟ್ರಾಕ್ಟ್ ಮದ್ವೆಯಿಂದ ಮುಕ್ತಿಗೊಳಿಸೋದೇನೆ ಅಂತ ದೇವ್ರೆ ಅಂತ ಕೇಳ್ತಾಳೆ. ದೇವ್ರೆ, ನಾನ್ ಮಾಡ್ತಿರೋದೆಲ್ಲ ನನ್ನ ತಾಯಿಗೋಸ್ಕರ, ಆದಷ್ಟು ಬೇಗನೆ ನಮ್ಮ ತಂದೆ ಕೊಟ್ಟಂತಹ ಅಪರಾಧಿ ಸಾಹೇಬ್ರ ಕೈಗೆ ಸಿಗಾಕೊಳಗಾಗ್ಲಿ ಭಗವಂತ ಅಂತ ಬೇಡ್ಕೊಳ್ತಾಳೆ. ನಾಳೆ ನಮ್ಮ ತಾಯಿಗೆ ಬೇಲ್ ಸಿಗ್ಲಿ, ಆದಷ್ಟು ಬೇಗ ನಿರಪರಾಧಿ ಅಂತ ಹೇಳಿ ಸಾಬೀತಾಗ್ಲಿ, ಬಿಡುಗಡೆ ಆಗ್ಲಿ ಅಂತ ಹೇಳಿ ಬೇಡ್ಕೊಳ್ತಾಳೆ ದೇವ್ರನ್ನ. ಸರಿ, ಇಬ್ರು ಹೀಗೆ ಬೇಡ್ಕೊಳ್ತಾರೆ ಒಬ್ರಿಗೊಬ್ರು. ಆಮೇಲೆ ಸರಿ ಎಲ್ಲ ಪೂಜೆ ಆದ್ಮೇಲೆ ಇಬ್ರು ಎದ್ದೇಳ್ತಾರೆ. ಇನ್ನು ಏನಾದ್ರೂ ಕೆಲ್ಸ ಇರುತ್ತೆ, ನೀವ್ ನೋಡ್ಕೊಳ್ಳಿ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅಂಜು ಮತ್ತೆ ಅಪೇಕ್ಷಾ ಒಳಗಡೆ ಕುತಂತ್ರ ಮಾಡಕ್ ಹೋಗಿರ್ತಾರೆ. ಅದು ಯಾರಿಗೂ ಕೂಡ ಗೊತ್ತಿರಲ್ಲ, ಇವ್ರಿಗೆಲ್ಲ ಗೊತ್ತಿರತ್ತೆ. ಸರಿ, ಆಮೇಲೆ ಸಂಗೀತ ಎಲ್ರಿಗೂ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಅಂತಾರೆ. ಅರ್ಚಕರಿಗೆ ಎಲ್ಲ ನಮಸ್ಕಾರ ಮಾಡ್ಕೋತಾರೆ. ನಮಸ್ಕಾರ ಮಾಡ್ಕೊಂಡ್ಮೇಲೆ ಇಲ್ಲಿ ಇಲ್ಲಿ ಪಾಪ ಮನೆ ಹಾಳು ಅಲ್ಲಿರ್ತಾಳೆ. ಎಲ್ರಿಗೂ ಒಂದ್ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಬರ್ತಾಳೆ. ಬಂದ್ರೆ ಇವಳು ಅಪೇಕ್ಷೆನೂ ನನ್ ಪೂಜೆಲಿ ಬಂದ್ ಸುಮ್ಮನೆ ನಿಂತ್ಕೊಂಡಿದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಅವರ ಮಾವನಿಗೆ ನಮಸ್ಕಾರ ಮಾಡ್ಕೊಳಕ್ ಹೋಗ್ತಾಳೆ. ಅವರು ಕೂಡ ಮಾಡಿಸ್ಕೊಡೋದಿಲ್ಲ.
ನನ್ನ ಹತ್ರ ಇಟ್ಕೋಬೇಡ ಈ ನಾಟಕ ಎಲ್ಲ ಅಂತ ಹೇಳ ಅಂತಾರೆ. ನನ್ನ ಮಜ್ಜಿಗೆ ತಕ್ಕ ಮೊಮ್ಮಗಳು, ಏನು ನಮ್ಮ ಅಮ್ಮನಿಗೋಸ್ಕರ ಈ ಪೂಜೆಲಿ ನಿಂತ್ಕೊಂಡೆ ಅಷ್ಟೇ ಅಂತ ಅವಳು ಅಂತಾಳೆ. ಸರಿ, ಯಾರು ಕೂಡ ನಮಸ್ಕಾರ ಮಾಡಿಸ್ಕೊಳಕ್ಕೆ ಮುಂದಾಗೋದಿಲ್ಲ. ಪಾಪ ಬಾಳ ನೋವಾಗ್ತದೆ, ವಿಧಿ ಇಲ್ದಲೆ ಸಹಿಸ್ಕೊಳ್ತಾರೆ. ಆನಂತರ ಅಲ್ಲಿ ನಿಂತಂತ ನಮ್ಮ ಮನೇಲಿ ಲಕ್ಷ್ಮಿ ಅಕ್ಕ ಅಂತ ಒಬ್ಬಿದ್ರು. ಪ್ರತಿ ಬಾರಿನೂ ಕೂಡ ನಮ್ಮ ಅಪ್ಪ ಅಮ್ಮನಿಗೆ ಹೇಗೆ ನಮಸ್ಕಾರ ಮಾಡ್ಕೊಳ್ತಿದ್ನೋ ಹಾಗೆ ಅವ್ರ ಕಾಲಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೆ. ನಿಮ್ಮನ್ನ ನೋಡಿದ್ರೆ ನನ್ಗೆ ಅವ್ರನ್ನ ನೋಡ್ದಂಗೆ ಆಗತ್ತೆ. ಹಾಗಾಗಿ ನಾನು ಅವ್ರಾಗೆ ನೀವು ಕೂಡ ನನ್ನವರು ಅಂತ ಅನ್ಸತ್ತೆ. ನನಗಿಂತ ದೊಡ್ಡವ್ರು ಬೇರೆ, ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತಾಳೆ. ಅಯ್ಯೋ ಬೇಡಮ್ಮ, ನಾನು ಈ ಮನೆ ಕೆಲಸದೋಳಮ್ಮ ಅಂತ ಹೇಳ ಅಂತಾರೆ. ಆಶೀರ್ವಾದ ಮಾಡೋದಕ್ಕೆ ಕೆಲ್ಸ ಅಡ್ಡಿ ಬರಲ್ಲಕ್ಕ, ಅರ್ಸೋ ಮನ್ಸಿರ್ಬೇಕಷ್ಟೆ ಅಂತ ಹೇಳ್ತಾಳೆ. ಹಂಗಂತ ಹೇಳಿ ಅವನು ಕರೆದು ಅಜಿತನ್ನು ಕರೆದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ಇಬ್ರು ಕೂಡ ಆಶೀರ್ವಾದ ಪಡ್ಕೊಳ್ತಾರೆ. ಪಾಪ ಅತ್ತೆ ಹತ್ರ ಹೋಗ್ತಾನೆ ಆಶೀರ್ವಾದ ಮಾಡಿ ಅಂತ. ಅವಳು ಸದ್ಯ ನಾಟಕಕ್ಕಾದ್ರೂ ಮಾಡ್ತಾಳೆ, ಎಲ್ರು ಮೆಚ್ಚೋ ಹಾಗೆ ಮಾಡ್ಕೊಂಡತ್ತ ತಿರುಗಿಕೊಳ್ತಾಳೆ. ಸರಿ, ಒಬ್ಬೊಬ್ಬರಾಗಿ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಅಜಿತ್ ಈ ಪುರೋಹಿತ್ರಿಗೆ ಕೊಟ್ಟು ಅಲ್ಲಿ ಆಶೀರ್ವಾದ ತಗೋಪ್ಪ ಅಂತೇಳಿ ಸಂಗೀತ ಹೇಳ್ತಾರೆ. ಸರಿ, ಪುರೋಹಿತ್ರಿಗೆ ಕೊಟ್ಟು ಆಶೀರ್ವಾದ ತಗೊಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.